ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 14/7/2026 ಪ್ರಾತಃ ಮುರಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಎಂದೂ ಸುಸ್ತಾಗಬಾರದು. ದೇಹಾಭಿಮಾನದ ಬಿರುಗಾಳಿ ಸುಸ್ತು ಮಾಡ್ತದೆ. ದೇಹಿ ಅಭಿಮಾನಿಯಾಗಿರಿ, ಆಗ ಸುಸ್ತು ದೂರವಾಗುವುದು. ಶಿವ ಭಗವಾನು ವಾಚ: ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು, ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಎಂಬ ಗೀತೆಯನ್ನು ಕೇಳಿದಿರಿ. ಮತ್ತು ಯಾರು ಯೋಗಯುಕ್ತ ಸೇವಾಧಾರಿ ಮಕ್ಕಳಿದ್ದಾರೆಯೋ ಅವರು ಈ ಅರ್ಥವನ್ನು ಕೂಡಲೇ ತಿಳಿದುಕೊಳ್ಳುತ್ತಾರೆ. ನಾವು ರಾತ್ರಿಯ ಪ್ರಯಾಣಿಕರು, ಅರ್ಥಾತ್ ಬ್ರಾಹ್ಮಣರಿಗೆ ಈ ರಾತ್ರಿ ಮುಕ್ತಾಯವಾಯಿತು. ಭಕ್ತಿ ಮಾರ್ಗಕ್ಕೆ ರಾತ್ರಿ ಎಂದು ಹೇಳಲಾಗ್ತದೆ. ರಾತ್ರಿ ಅರ್ಧಕಲ್ಪ ಈಗ ಮುಗಿತದೆ. ನಿತ್ಯವೂ ದಿನ ಮತ್ತು ರಾತ್ರಿ ಇರ್ತದೆ. ಆದರೆ ನೀವು ಬ್ರಾಹ್ಮಣರದ್ದು ಅರ್ಧಕಲ್ಪದ ದಿನ ಮತ್ತು ಅರ್ಧಕಲ್ಪ ರಾತ್ರಿ ಇರ್ತದೆ. ಈ ಸಮಯದಲ್ಲಿ ತಂದೆ ಬಂದಾಗ ಅಂಧಕಾರವಿದೆ. ಈಗ ಮುಂಜಾನೆಯಾಗುತ್ತಿದೆ. ಮಕ್ಕಳಿಗೆ ತಿಳಿದಿದೆ. ತಂದೆ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಸುಸ್ತಾಗಬೇಡಿ. ಹೇಗೆ ದೈಹಿಕ ಯಾತ್ರೆ ಇರ್ತದೆ, ಮೊದಲು ಪಾದಯಾತ್ರೆಯಲ್ಲಿಯೇ ಹೋಗುತ್ತಿದ್ದರೂ ನಿಧಾನ ನಿಧಾನವಾಗಿ ಮಧ್ಯ ಮಧ್ಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಅವರಿಗೆ ನಾವು ಇಂತಿಂತಹ ಸ್ಥಳಗಳಲ್ಲಿ ವಿಶ್ರಾಂತಿ ಪಡೆಯಬೇಕೆಂದು ತಿಳಿದಿರುತ್ತದೆ. ಮೊದಲು ಬಹಳ ಶ್ರದ್ಧೆಯಿಂದ ಪಾದಯಾತ್ರೆ ಮಾಡುತ್ತಿದ್ದರು. ಅದರಲ್ಲಿ ಬಹಳ ಪರಿಶ್ರಮವಿದೆ. ಈಗ ಇದಂತೂ ಬಹಳ ಸಹಜವಾಗಿದೆ. ಇದಕ್ಕೆ ಸಹಜ ನೆನಪು ಅಥವಾ ಯೋಗವೆಂದು ಹೇಳಲಾಗ್ತದೆ. ಕೇವಲ ತಂದೆಯ ನೆನಪು ಮಾಡಬೇಕು. ಸುಸ್ತಾಗುವ ಅರ್ಥವೇ ಆಗಿದೆ ದೇಹಾಭಿಮಾನಿಯಾಗುವುದು. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಮಾಯೆಯ ವಿಘ್ನಗಳು ಬರ್ತವೆ. ಆದರೆ ಇದರಲ್ಲಿ ಸುಸ್ತಾಗಬಾರದು. ಸುಸ್ತಾದರೆ ದೇಹಾಭಿಮಾನ ಬರ್ತದೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಶರೀರ ನಿರ್ವಹಣೆಗಾಗಿ ಕಾರ್ಯವನ್ನಂತೂ ಮಾಡಬೇಕಾಗಿದೆ. ಅದಕ್ಕಾಗಿ ಅನುಮತಿ ಇದೆ. 8 ಗಂಟೆಗಳು ಶರೀರ ನಿರ್ವಹಣೆಗಾಗಿ, 8 ಗಂಟೆಯ ಸಮಯ ವಿಶ್ರಾಂತಿಗಾಗಿ, ಇನ್ನುಳಿದ 8 ಗಂಟೆಗಳ ಸಮಯವನ್ನು ಇದರಲ್ಲಿ ಕೊಡಿ. ಈಗ ಇನ್ನೂ ಪೂರ್ಣ 8 ಗಂಟೆಗಳ ಸಮಯವನ್ನು ಯಾರೂ ಕೊಡುತ್ತಿಲ್ಲ. ಅಂತ್ಯದಲ್ಲಿ 8 ಗಂಟೆಯವರೆಗೆ ತಲುಪುತ್ತೀರಿ. ಆದ್ದರಿಂದ ಚಾರ್ಟನ್ನು ಹೆಚ್ಚಿಸಿಕೊಳ್ತಾ ಇರಿ. ಇಲ್ಲಿ ಬಂದು ಕುಳಿತುಕೊಂಡಾಗ ನೆನಪು ತರಿಸಲಾಗ್ತದೆ. ಇದಕ್ಕೆ ನೀವು ಧ್ಯಾನವೆಂದು ಹೇಳ್ತೀರಿ. ಬಂದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ತೀರಿ. ಅಂದರೆ ಇದರ ಅರ್ಥ ಕೇವಲ ಇಲ್ಲಿಗೆ ಬಂದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕೆಂದಲ್ಲ. ಇಂಥವರು ಅನೇಕರಿದ್ದಾರೆ. 5-10 ನಿಮಿಷ ಯೋಗ ಮಾಡಿ ಹೋಗೋಣವೆಂದು ತಿಳಿತಾರೆ. ಆದರೆ ತಂದೆ ಹೇಳ್ತಾರೆ, ಕಾರ್ಯ ವ್ಯವಹಾರಗಳನ್ನು ಮಾಡ್ತಾ ಎಲ್ಲಿಗೇ ಬಂದರೂ ಹೋದರೂ ಸಹ ನೀವು ಯೋಗದಲ್ಲಿರಿ. ಎಲ್ಲಿಯಾದರೂ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆಂದರೆ ರಾಮರಾಮ ಎಂದು ಜಪಿಸುತ್ತಾರಲ್ಲವೇ? ಇಲ್ಲಿ ನೀವು ಏನನ್ನೂ ಜಪಿಸುವಂತಿಲ್ಲ. ಕೇವಲ ತಂದೆಯ ನೆನಪು ಮಾಡಬೇಕಾಗಿದೆ. ಈ ತಂದೆ ಮಕ್ಕಳೊಂದಿಗೆ ಮಾತನಾಡುತ್ತಿದ್ದಾರೆ. ನಿಮ್ಮ ಕಲ್ಯಾಣವೇ ನೆನಪಿನ ಯಾತ್ರೆಯಾಗಿದೆ. ಇದರಲ್ಲಿ ಸುಸ್ತಾಗಬಾರದು. ಬಹಳ ಬಿರುಗಾಳಿಗಳು ಬರ್ತವೆ. ಬಿರುಗಾಳಿ ಎಂದರೆ ಯಾವುದೇ ಮಣ್ಣು ಧೂಳಿನದ್ದಲ್ಲ. ಮಾಯೆಯ ಬಿರುಗಾಳಿಗಳು ಬರೋದರಿಂದ ಬುದ್ಧಿಯ ಯೋಗ ತುಂಡಾಗ್ತದೆ. ಮತ್ತೆ ದೇಹಾಭಿಮಾನದಲ್ಲಿ ಬರೋದರಿಂದ
ಉದ್ಯೋಗ, ವ್ಯವಹಾರ, ಮಕ್ಕಳು ನೆನಪಿಗೆ ಬರ್ತಾರೆ. ಆದ್ದರಿಂದ ತಂದೆ ತಿಳಿಸುವುದೇನೆಂದರೆ, ಈ ಉದ್ಯೋಗ ವ್ಯವಹಾರ ಎಲ್ಲವೂ ಸಮಾಪ್ತಿಯಾಗಲಿದೆ. ನಿಮ್ಮ ಮಕ್ಕಳು ವಾರಸುದಾರರಾಗೋದಿಲ್ಲ, ಎಲ್ಲರೂ ಸಮಾಪ್ತಿಯಾಗುವರು. ಈಗಂತೂ ವಾರಸುದಾರ ಬೇಹದ್ದಿನ ತಂದೆ ಇದ್ದಾರೆ. ಹದ್ದಿನ ಆಸ್ತಿಯೆಲ್ಲವೂ ಸಮಾಪ್ತಿಯಾಗುವುದು. ಮಕ್ಕಳು ದೊಡ್ಡವರಾಗುವರು, ವಿವಾಹವಾಗುವುದು, ಇದಾಗುವುದು ಅದಾಗುವುದು ಎಂದು ಸಾಹುಕಾರರು ತಿಳಿದುಕೊಳ್ತಾರೆ. ತಂದೆ ತಿಳಿಸ್ತಾರೆ, ಈಗ ಅಷ್ಟೊಂದು ಸಮಯವಿಲ್ಲ. ಆದ್ದರಿಂದ ಪ್ರಪಂಚದಿಂದ ಮೋಹವನ್ನು ಸಂಪೂರ್ಣ ತೆಗೆಯಿರಿ. ಇದಂತೂ ಸ್ಮಶಾನವಾಗಲಿದೆ. ಉದ್ಯೋಗ, ವ್ಯವಹಾರ, ಮಕ್ಕಳು ಮೊದಲಾದವರ ಚಿಂತನೆಯಲ್ಲಿ ಶರೀರ ಬಿಡುತ್ತೀರೆಂದರೆ ತಮಗೆ ನಷ್ಟ ಉಂಟು ಮಾಡಿಕೊಳ್ಳುವಿರಿ. ಶಿವತಂದೆಯನ್ನು ನೆನಪು ಮಾಡಿರಿ, ಆಗ ಲಾಭವಾಗುವುದು. ದೇಹಾಭಿಮಾನದಲ್ಲಿ ಬರುವ ಕಾರಣ ನಷ್ಟ ಉಂಟಾಗ್ತದೆ. ದೇಹಿ ಅಭಿಮಾನಿಯಾಗುವುದರಲ್ಲಿ ಲಾಭವಾಗ್ತದೆ. ಎಷ್ಟು ನೆನಪು ಮಾಡ್ತೀರೋ ಅಷ್ಟು ಭವಿಷ್ಯ 21 ಜನ್ಮಗಳ ಆಸ್ತಿಯನ್ನು ಪಡಿತೀರಿ. ನೆನಪು ಮಾಡದಿದ್ದರೆ ಬಹಳ ನಷ್ಟ ಉಂಟಾಗುವುದು. ಅದೇ ಮತ್ತೆ ಕಲ್ಪಕಲ್ಪಾಂತರವೂ ಆಗುತ್ತಾ ಹೋಗುವುದು. ಇಷ್ಟು ದೊಡ್ಡ ನಷ್ಟದ ಮಾತಾಗಿದೆ ಅಂದ ಮೇಲೆ ನಾವು ಹೇಗೆ ಪೂರ್ಣ ಆಸ್ತಿಯನ್ನು ಪಡೆಯಬೇಕೆಂದು ವಿಚಾರ ಮಾಡಿರಿ. ಹೆಚ್ಚು ಹಣದ ಲಾಲಸೆ ಇರಬಾರದು, ಅತಿಯಲ್ಲಿ ಹೋಗಬಾರದು. ಯಾರಾದರೂ ದಿವಾಳಿಯಾದರೆ ಬಹಳ ಚಿಂತೆಯಾಗ್ತದೆ. ಶಿವತಂದೆಯನ್ನು ಮರೆತು ಹೋಗ್ತಾರೆ. ನಂತರ ಜ್ಞಾನದಲ್ಲಿ ಬಂದ ಕಾರಣವೇ ದಿವಾಳಿಯಾದೆವು, ರೋಗಿಯಾದೆವು ಎಂದು ದೋಷ ಹಾಕ್ತಾರೆ. ಆದರೆ ಈ ರೀತಿ ಎಂದೂ ತಿಳಿದುಕೊಳ್ಳಬಾರದು. ಕಾಯಿಲೆ ಇತ್ಯಾದಿಗಳು ಬರುವುದು ಸಹ ಕರ್ಮಭೋಗವಾಗಿದೆ, ಒಳ್ಳೆಯದೇ ಆಗಿದೆ. ಏಕೆಂದರೆ ಇದರಿಂದ ವಿಕರ್ಮಗಳು ವಿನಾಶವಾಗ್ತವೆ. ಧರ್ಮರಾಜನ ಶಿಕ್ಷೆಗಿಂತಲೂ ಕಾಯಿಲೆಯೇ ಒಳ್ಳೆಯದಲ್ಲವೇ? ಕರ್ಮಭೋಗವನ್ನು ಕಳೆಯಬೇಕಾಗಿದೆ. ಇದಂತೂ ಮಹಾರೋಗಿ ಶರೀರವಾಗಿದೆ. ಎಷ್ಟೊಂದು ಸಂಭಾಳನೆ ಮಾಡಬೇಕಾಗ್ತದೆ. ನಡೆಯುತ್ತಾ ನಡೆಯುತ್ತಾ ಇದ್ದಕ್ಕಿದ್ದಂತೆಯೇ ನಿಂತು ಬಿಡುತ್ತದೆ. ಕೆಲವರಿಗೆ ಹೃದಯಘಾತವಾಗ್ತದೆ. ಇಂತಹ ಹಳೆಯ ಪ್ರಪಂಚವನ್ನಂತೂ ಬುದ್ಧಿಯಿಂದ ಸಂಪೂರ್ಣ ಬಿಡಬೇಕು. ಹೇಗೆ ತಂದೆ ಹೊಸ ಮನೆ ಕಟ್ಟಿಸುತ್ತಿರುವುದನ್ನು ನೋಡಿ ಮಕ್ಕಳಿಗೆ ಹಳೆಯ ಮನೆಯಿಂದ ಬುದ್ಧಿಯೋಗವೇ ತುಂಡಾಗ್ತದೆ. ಬೇಗನೆ ಮನೆಯನ್ನು ಕಟ್ಟಿಸಿಬಿಡಿ ಎಂದು ಹೇಳ್ತಾರೆ. ಹಳೆಯ ಮನೆಯಲ್ಲಿ ಹೆಚ್ಚು ಕಷ್ಟವಿರುತ್ತದೆ. ನೀವು ಸಹ ತಿಳಿದುಕೊಂಡಿದ್ದೀರಿ, ಈ ಹಳೆಯ ಪ್ರಪಂಚ ಬಹಳ ಕೊಳಕಾಗಿದೆ. ನಿಮ್ಮದು ಇದು ಬೇಹದ್ದಿನ ಸನ್ಯಾಸವಾಗಿದೆ. ಅವರು ಕೇವಲ ಗೃಹಸ್ಥದ ಸನ್ಯಾಸ ಮಾಡ್ತಾರೆ. ಅದಕ್ಕೆ ಕೇವಲ ಹದ್ದಿನ ಸನ್ಯಾಸವೆಂದು ಹೇಳಲಾಗ್ತದೆ. ನೀವಂತೂ ವಿಕಾರಗಳ ಸನ್ಯಾಸ ಮಾಡ್ತೀರಿ. ದೇಹ ಸಹಿತವಾಗಿ ದೇಹದ ನಿಮ್ಮ ಯಾವುದೆಲ್ಲ ಸಂಬಂಧಗಳಿವೆಯೋ ಎಲ್ಲವನ್ನೂ ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ಕಣ್ಣುಗಳಿಂದ ಏನೆಲ್ಲವನ್ನೂ ನೋಡುತ್ತೀರಿ ಎಲ್ಲವನ್ನೂ ಮರೆತು ಬಿಡಿ ಎಂದು ತಂದೆ ತಿಳಿಸ್ತಾರೆ. ನಾವು ಸ್ವರ್ಗದ ರಾಜಧಾನಿಗಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು ಈಗ ನಿಮ್ಮ ಬುದ್ಧಿ ತಿಳಿದುಕೊಂಡಿದೆ. ಜ್ಞಾನದ 3ನೇ ನೇತ್ರ ದೊರೆತಿದೆ. ಇದೆಲ್ಲವೂ ಸ್ಮಶಾನವಾಗುವುದು. ಅಂದ ಮೇಲೆ ಇದರೊಂದಿಗೆ ಪ್ರೀತಿ ಬೇಡ. ಈಗಿನ ಕಾಲದಲ್ಲಿ ಮನುಷ್ಯರ ಬಳಿ ಬಹಳ ಹಣವಿರುವ ಕಾರಣ ವಿಕಾರ ಹೆಚ್ಚಾಗಿದೆ. ಕಾಮವಿಕಾರ ಎಷ್ಟು ತೀಕ್ಷ್ಣವಾಗಿದೆ. ಕಾಮವಿಲ್ಲದೇ ಇರಲು ಸಾಧ್ಯವಿಲ್ಲ. 4-5 ವರ್ಷಗಳವರೆಗೆ ಪವಿತ್ರವಾಗಿದ್ದು ನಂತರ ಪತ್ರ ಬರೀತಾರೆ, ಬಾಬಾ ಇಂದು ಇವರಿಗೆ ಭೂತ ಹಿಡಿಯಿತು, ಮುಖ ಕಪ್ಪು ಮಾಡಿಕೊಂಡರು ಎಂದು ಎಷ್ಟು ಪೆಟ್ಟು ತಿಂದರು. ಒಮ್ಮೆಲೆ 5ನೇ ಅಂತಸ್ತಿನಿಂದ ಕೆಳಗೆ ಬಿದ್ದರು. ಮೊಟ್ಟ ಮೊದಲನೆಯದ್ದು ದೇಹಾಭಿಮಾನವಾಗಿದೆ. ಮೇಲಿನಿಂದ ಬಿದ್ದರೆ ಮೂಳೆ ಪುಡಿಪುಡಿಯಾಗುವುದು. ಮತ್ತೆ ಪುರುಷಾರ್ಥ ಮಾಡುವುದರಲ್ಲಿ ಸಮಯ ಹಿಡಿಸ್ತದೆ. ಇದು ಎಲ್ಲದಕ್ಕಿಂತ ದೊಡ್ಡ ಪೆಟ್ಟಾಗಿದೆ.
ಆದ್ದರಿಂದಲೇ ತಂದೆ ತಿಳಿಸಿದರೆ ಕಾಮ ಮಹಾಶತ್ರುವೆಂದು ಹೇಳಲಾಗ್ತದೆ. ವಿಕಾರಕ್ಕೆ ಪತಿತತನವೆಂದು ಹೇಳಲಾಗ್ತದೆ. ಬಾಬಾ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಹೇಳ್ತಾರೆ. ಭಾರತದಲ್ಲಿಯೇ ಸಂಪೂರ್ಣ ನಿರ್ವಿಕಾರಿಗಳಿದ್ದರಲ್ಲವೇ? ಭಾರತವೇ ನಿರ್ವಿಕಾರಿಯಾಗಿತ್ತು. ಈಗ ಭಾರತ ವಿಕಾರಿಯಾಗಿದೆ. ಸಂಪೂರ್ಣ ನಿರ್ವಿಕಾರಿಗಳೆಂದು ಸೂರ್ಯವಂಶೀಯರಿಗೆ ಹೇಳ್ತಾರೆ. ಭಲೆ ರಾಮಚಂದ್ರನ ರಾಜ್ಯದಲ್ಲಿಯೂ ವಿಕಾರದ ಮಾತಿರೋದಿಲ್ಲ. ಆದರೆ ಕಲೆಗಳು ಕಡಿಮೆಯಾಗ್ತವೆ. 1250 ವರ್ಷಗಳು ಕಡಿಮೆಯಾಯಿತೆಂದರೆ ಪ್ರಪಂಚದ ಶಕ್ತಿ ಕಡಿಮೆಯಾಯಿತಲ್ಲವೇ? ಆದ್ದರಿಂದ ಅವರನ್ನು ಸತೋಪ್ರಧಾನರಿಂದ ಸತೋ ಎಂದು ಹೇಳಲಾಗ್ತದೆ. ನಾವು ಮಮ್ಮಾ ಬಾಬಾರವರನ್ನು ಫಾಲೋ ಮಾಡಿ ಸೂರ್ಯವಂಶಿ ಮಹಾರಾಜ ಮಹಾರಾಣಿಯಾಗುತ್ತೇವೆಂದು ನೀವು ಬಯಸುತ್ತೀರಿ. ಇದರಲ್ಲಿ ಕಷ್ಟ ಅಥವಾ ಖರ್ಚಿನ ಮಾತಿಲ್ಲ. ಇದರಲ್ಲಿ ಬಾಯಿಂದ ಏನನ್ನೂ ಹೇಳುವಂತಿಲ್ಲ. ಕೇವಲ ನೆನಪು ಇದಕ್ಕೆ ಸಹಜ ಯೋಗವೆಂದು ಹೇಳಲಾಗ್ತದೆ. ಇದರಲ್ಲಿ ಬಹಳ ಪರಿಶ್ರಮ ಬೇಕು. ತಂದೆಯ ಮುಂದೆ ಎಲ್ಲ ಮಹಾರಥಿಗಳಿದ್ದಾರೆ. ಇದರಲ್ಲಿ ಯೋಗ ಪೂರ್ಣವಿರಬೇಕು. ಆಗ ಬಾಣ ನಾಟುವುದು ಯೋಗ ಬಲವಾಗಿದೆಯಲ್ಲವೇ? ಯೋಗ ಬಹಳ ಕಡಿಮೆ ಇದೆ. ಯೋಗದಲ್ಲಿ ವಿಘ್ನಗಳೂ ಸಹ ಬಹಳಷ್ಟು ಬೀಳುತ್ತವೆ. ಬೇಹದ್ದಿನ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಕುಳಿತು ತಿಳಿಸ್ತಾರೆ. ತಂದೆಯ ಜೊತೆ ಅಥವಾ ವಿದ್ಯೆಯ ಜೊತೆ ಎಂದೂ ಮುನಿಸಿಕೊಳ್ಳಬಾರದು. ಮುನಿಸಿಕೊಳ್ಳುತ್ತೀರೆಂದರೆ 21 ಜನ್ಮದ ಅದೃಷ್ಟದೊಂದಿಗೆ ಮುನಿಸಿಕೊಳ್ಳುವುದಾಗಿದೆ. ಬಹಳ ಒಳ್ಳೊಳ್ಳೆಯ ಮಕ್ಕಳು ಸಹ ಮುನಿಸಿಕೊಳ್ಳುತ್ತಾರೆ. ದೇಹದ ಅಹಂಕಾರದ ನಶೆಯೇರುತ್ತದೆ. ನಾನು ಇಷ್ಟೊಂದು ಮಂದಿಗೆ ತಿಳಿಸಿದೆನು ಎಂಬ ದೇಹದ ಅಹಂಕಾರ ಬರುವುದರಿಂದ ಮತ್ತೆ ಬಿದ್ದು ಬಿಡುತ್ತಾರೆ. ಇದರಲ್ಲಿ ಅಹಂಕಾರ ಬರಬಾರದು. ಶಿವತಂದೆಗೆ ಯಾವುದೇ ಅಹಂಕಾರವಿದೆಯೇ? ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಆದರೂ ಸಹ ಎಷ್ಟು ದೊಡ್ಡ ಅಥಾರಿಟಿ ಇದೆ. ನಾನು ಸಾಧಾರಣ ತನುವಿನಲ್ಲಿ ಸಾಧಾರಣ ಮನೆಯಲ್ಲಿ ಬರುತ್ತೇನೆಂದು ಹೇಳ್ತಾರೆ. ಸಾಹುಕಾರರ ಮನೆಯಲ್ಲೇನಾದರೂ ಬರುತ್ತೇನೆಯೇ? ಈಗ ಮಕ್ಕಳು ಜಾಗೃತವಾಗಬೇಕಾಗಿದೆ. ತಂದೆ ಬಹಳ ಒಳ್ಳೆಯ ಯುಕ್ತಿಗಳನ್ನು ತಿಳಿಸಿಕೊಡ್ತಾರೆ. ನೀವು ಮಕ್ಕಳದ್ದೇ ತಡವಾಗಿದೆ. ಡ್ರಾಮಾನುಸಾರ ನಿಮ್ಮ ಸ್ಥಿತಿ ಇನ್ನೂ ಅಷ್ಟು ಶಕ್ತಿಶಾಲಿಯಾಗಿಲ್ಲ. ಮುಂದೆ ಹೋದಂತೆ ಶಕ್ತಿಶಾಲಿಯಾಗುವುದು. ನಾವು ಸರ್ಕಾರಕ್ಕೂ ಇದನ್ನು ತಿಳಿಸಬಹುದಾಗಿದೆ. ಇಷ್ಟು ವರ್ಷಗಳಲ್ಲಿ ಸ್ವರ್ಗದ ಸ್ಥಾಪನೆಯಾಗುವುದು. ಇದನ್ನು ಪತ್ರಿಕೆಗಳಲ್ಲಿ ಓದಿ ಬಂದು ನಿಮ್ಮನ್ನು ಕೇಳ್ತಾರೆ. ಕೆಲವೇ ವರ್ಷಗಳಲ್ಲಿ ಸ್ಥಾಪನೆಯಾಗುವುದು. ಅಂದ ಮೇಲೆ ವಿನಾಶವೂ ಖಂಡಿತ ಆಗುವುದು. ಅನೇಕರು ಬರುವರು. ಇಲ್ಲಿನ ಸಂಪತ್ತೆಲ್ಲವೂ ಸ್ವಲ್ಪ ಸಮಯಕ್ಕಾಗಿ ಮಾತ್ರ. ಆದ್ದರಿಂದ ಈ ಆಸ್ತಿಯನ್ನು ನೀವು ಆಸ್ತಿಯ ಲೆಕ್ಕದಲ್ಲಿ ತಿಳಿದುಕೊಳ್ಳೋದಿಲ್ಲ. ಏಕೆಂದರೆ ನಿಮಗೇ ತಿಳಿದಿದೆ ಇದೆಲ್ಲವೂ ಇನ್ನು ಕೆಲವೇ ದಿನಗಳು ಮಾತ್ರವೇ ಇರ್ತದೆ. ಈ ಮನೆ ಇತ್ಯಾದಿಗಳೆಲ್ಲವೂ ಇರುವುದಕ್ಕಾಗಿ ಕಟ್ಟಿಸಲಾಗಿದೆ. ಏಕೆಂದರೆ ಮಧುಬನದಲ್ಲಿ ರಿಫ್ರೆಶ್ ಆಗುವುದಕ್ಕಾಗಿ ಮುಂದೆ ಅನೇಕ ಮಕ್ಕಳು ಬರ್ತಾರೆ. ಮುಖ್ಯ ಕೇಂದ್ರವಂತೂ ಮಧುಬನವಾಗಿದೆ. ಇಂದು ನೀವು ಏನು ಮಾಡ್ತೀರಿ? ನಾಳೆ ಏನು ಮಾಡುವಿರಿ? ಇಲ್ಲಿ ತಪಸ್ಸು ಮಾಡುತ್ತೀರಿ. ನಂತರ ದೆಹಲಿ ಬೃಂದಾವನದಲ್ಲಿ ಹೋಗಿ ರಾಜ್ಯಭಾರ ಮಾಡ್ತೀರಿ. ನಮ್ಮ ನೆನಪಾರ್ಥ ಹೇಗೆ ನಿಂತಿದೆ ಎಂಬುದನ್ನು ಚೆನ್ನಾಗಿ ತೋರಿಸಬೇಕಾಗಿದೆ. ಯಾವ ಕೆಲಸವನ್ನು ನಾವೀಗ ಮಾಡುತ್ತಿದ್ದೇವೆಯೋ ಅದನ್ನು 5000 ವರ್ಷಗಳ ಮೊದಲೂ ಸಹ ಮಾಡಿದ್ದೆವು. ಮೊಟ್ಟಮೊದಲು ಶಿವತಂದೆಯ ಮಂದಿರವನ್ನು ಕಟ್ಟಿಸುತ್ತಾರೆ. ಬಾಕಿ ದಿಲ್ವಾಡ ಮಂದಿರ ಮೊದಲಾದವು ನಂತರದಲ್ಲಿ ಕಟ್ಟಿಸಲ್ಪಟ್ಟಿದೆ. ಬುದ್ಧಿಗೆ ಕೆಲಸ ಕೊಡಬೇಕಾಗಿದೆ. ದಿಲ್ವಾಡ ಮಂದಿರದ ಲೆಕ್ಕವನ್ನು ಸಹ ತೆಗೆಯಬೇಕಾಗಿದೆ. ಇದು ನಮ್ಮದೇ ನೆನಪಾರ್ಥವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ ಇದು ಸ್ಥಾಪನೆಯ ನೆನಪಾರ್ಥವಾಗಿದೆ. ನೀವು ಮಧುರಾತಿ ಮಧುರ ಮಕ್ಕಳಿಗೆ ಬಹಳ ಖುಷಿ ಇರಬೇಕು.
ಸೇವೆಯನ್ನು ವೃದ್ಧಿಪಡಿಸುವ ಯುಕ್ತಿಗಳನ್ನು ತೆಗೆಯಬೇಕಾಗಿದೆ. ರಾಮನೂ ಹೋದ, ರಾವಣನೂ ಹೋದ. ಅವರದ್ದು ಬಹಳ ಪರಿವಾರವಾಗಿದೆ. ರಾವಣನ ಪರಿವಾರವನ್ನು ನೋಡಿ ಎಷ್ಟೊಂದಿದೆ, ರಾಮನದ್ದು ಎಷ್ಟು ಚಿಕ್ಕ ಪರಿವಾರವಾಗಿದೆ. ಅಂದ ಮೇಲೆ ಗಾಯನ ಸತ್ಯವಾಗಿದೆ, ಆದರೆ ಇದನ್ನು ಯಾರೂ ತಿಳಿದುಕೊಳ್ಳೋದಿಲ್ಲ. ತಂದೆ ತಿಳಿಸಿದಾಗಲೂ ನಿಶ್ಚಯ ಬರೋದಿಲ್ಲ. ಶರೀರ ನಿರ್ವಹಣಾರ್ಥವಾಗಿ ಕರ್ಮವನ್ನಂತೂ ಅವಶ್ಯವಾಗಿ ಮಾಡಬೇಕಾಗಿದೆ. ಯಾರು ಸೇವಾಧಾರಿ ಮಕ್ಕಳಿದ್ದಾರೆಯೋ, ಅರ್ಥಾತ್ ಪಾಂಡವರಿದ್ದಾರೆಯೋ, ಅವರಂತೂ ಸರ್ಕಾರದಿಂದ ಪಾಲನೆ ತೆಗೆದುಕೊಳ್ಳಬಹುದು. ಅವರ ಪೂರ್ಣ ಸಂಭಾಳನೆಯನ್ನು ಮಾಡಬೇಕಾಗಿದೆ. ಈಗ ಮಕ್ಕಳ ಸ್ಥಿತಿ ಈ ರೀತಿ ಇರಲಿ. ತಂದೆಯ ನೆನಪಿನಲ್ಲಿ ಈ ಪ್ರಪಂಚದೆಲ್ಲವನ್ನೂ ಮರೆಯುವಂತಿರಲಿ. ಯಾರು ನೆನಪಿನ ಯಾತ್ರೆಯಲ್ಲಿ ಪಕ್ಕಾ ಮಸ್ತರಾಗಿರುವರೋ ಅವರ ಸ್ಥಿತಿಯೂ ಸಹ ಬಹಳ ಶಕ್ತಿಶಾಲಿಯಾಗಿರುವುದು. ಹೇಗೆ ಶಿವತಂದೆಯ ನೆನಪಿನಲ್ಲಿದ್ದು ಶರೀರ ಬಿಡುತ್ತೀರಿ, ಸನ್ಯಾಸಿಗಳು ಬ್ರಹ್ಮತತ್ವದ ನೆನಪಿನಲ್ಲಿ ಶರೀರ ಬಿಟ್ಟರೂ ಸಹ ವಾಯುಮಂಡಲ ಪ್ರಶಾಂತವಾಗ್ತದೆ. ಬ್ರಹ್ಮ ತಂದೆಗೆ ಅನುಭವವಿದೆ. ಮನುಷ್ಯರು ಮರಣ ಹೊಂದಿದಾಗ ಮನೆಯಲ್ಲಿ ಶಾಂತಿ ಏರ್ಪಡುತ್ತದೆ ಅಲ್ಲವೇ? ಇದರಲ್ಲಿಯೂ ಹಾಗೆಯೇ ಆಗ್ತದೆ. ಅಂತಿಮದಲ್ಲಿ ಹೇಗೆ ಎಲ್ಲವನ್ನೂ ಮರೆತು ಬಿಡ್ತೀರಿ. ಕೇವಲ ನಾವೀಗ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ದೇಹಾಭಿಮಾನ ಕಳೆಯುತ್ತಾ ಹೋಗ್ತದೆ. ಅಂತಿಮದಲ್ಲಿ ಶರೀರವನ್ನು ಖುಷಿಯಿಂದ ಬಿಡಬೇಕು. ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ? ಯಾವಾಗ ಈ ಸ್ಥಿತಿ ಬರುವುದೋ ಆಗಲೇ ವಿಜಯಮಾಲೆಯಲ್ಲಿ ಬರಲು ಯೋಗ್ಯರಾಗ್ತೀರಿ. ನಿಮ್ಮಲ್ಲಿ ಶಾಂತಿಯ ಶಕ್ತಿ ಇದೆ. ಯಾರು ಬಂದರೂ ಸಹ ಇಲ್ಲಿ ಶಾಂತಿ ಇದೆ ಎಂದು ಹೇಳ್ತಾರೆ. ಇದೇ ಸತ್ಯವಾದ ಶಾಂತಿಯಾಗಿದೆ. ಆತ್ಮ ಶರೀರದಿಂದ ಭಿನ್ನವಾಗ್ತದೆ. ನೀವು ತಿಳಿದುಕೊಂಡಿದ್ದೀರಿ, ನಾವಾತ್ಮರು ಶಾಂತ ಸ್ವರೂಪರಾಗಿದ್ದೇವೆ. ನಾವು ನಮ್ಮ ಸ್ವಧರ್ಮದಲ್ಲಿ ಕುಳಿತುಕೊಳ್ಳುತ್ತೇವೆ. ಯಾವುದೇ ಮನುಷ್ಯರು ಕರ್ಮವಿಲ್ಲದೆ ಇರಲು ಸಾಧ್ಯವಿಲ್ಲ. ಅವರು ಹಠಯೋಗದಿಂದ ಏನೇನೂ ಮಾಡುವುದಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ, ನಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ. ನಾವಿಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ. ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ನನ್ನನ್ನು ನೆನಪು ಮಾಡಿರಿ ಮತ್ತು ಮನೆಯ ನೆನಪು ಮಾಡಿರಿ ಎಂದು ತಂದೆ ತಿಳಿಸ್ತಾರೆ. ತಂದೆಯ ನೆನಪಿನಿಂದಲೇ ಆಸ್ತಿ ಸಿಗುವುದು. ತಂದೆ ಹೇಳ್ತಾರೆ, ನನ್ನನ್ನು ಮನೆಯಲ್ಲಿ ನೆನಪು ಮಾಡಿ. ಇಲ್ಲಂತೂ ನಾನು ಸ್ವಲ್ಪ ಸಮಯಕ್ಕಾಗಿ ಬರ್ತೇನೆ. ನಿಮ್ಮ ಬುದ್ಧಿ ಶಾಂತಿಧಾಮದಲ್ಲಿ ತಂದೆಯ ನೆನಪಿನಲ್ಲಿ ಸ್ಥಿತವಾಗಬೇಕು. ಮನೆಯ ಆಸ್ತಿಯನ್ನು ತೆಗೆದುಕೊಳ್ಳಬೇಕಲ್ಲವೇ? ಅದು ಆತ್ಮಗಳ ಮನೆಯಾಗಿದೆ. ಇದು ಜೀವಾತ್ಮರ ಮನೆಯಾಗಿದೆ. ತಮ್ಮ ಮನೆಯನ್ನು ಮರೆಯಬೇಡಿ, ತಂದೆಯನ್ನು ಮರೆಯಬೇಡಿ. ತಂದೆಯ ನೆನಪು ಮಾಡಿದರೆ ಪವಿತ್ರರಾಗಿ ಮನೆಗೆ ಹೋಗುವಿರಿ. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ಹೊಸ ಪ್ರಪಂಚದಲ್ಲಿ ರಾಜ್ಯಭಾರ ಮಾಡಲು ಬರ್ತೀರಿ. ಆದ್ದರಿಂದ ಈಗ ಎಷ್ಟು ಸಾಧ್ಯವೋ ಅಷ್ಟು ಅನ್ಯರಿಗೂ ಮಾರ್ಗವನ್ನು ತಿಳಿಸ್ತಾ ಹೋಗಿರಿ. ಸದಾ ತಂದೆಯನ್ನು ನೋಡಿರಿ. ನೀವು ತಿಳಿದುಕೊಂಡಿದ್ದೀರಿ, ತಂದೆ ಏನು ಮಾಡಿದರು, ಎಲ್ಲವನ್ನೂ ಮಾತೆಯರಿಗೆ ಕೊಟ್ಟರು. ಎಲ್ಲವನ್ನೂ ಮಾತೆಯರ ಸೇವೆಯಲ್ಲಿ ತೊಡಗಿಸಿ ಎಂದು ಅವರೇ ಆದೇಶ ನೀಡಿದರು. ಒಬ್ಬರನ್ನು ನೋಡಿ ಇನ್ನೊಬ್ಬರು ಅನುಸರಿಸತೊಡಗಿದರು, ಸ್ವಾಹ ಆದರು. ಆದರೆ ನಂತರ ಸ್ಥಿರವಾಗಿ ನಿಲ್ಲಬೇಕಲ್ಲವೇ? ಡ್ರಾಮಾನುಸಾರ ಭಟ್ಟಿಯೂ ಆಗಬೇಕಿತ್ತು. ಪಾಕಿಸ್ತಾನ ಹಿಂದೂಸ್ತಾನವಾಯಿತು. ನಿಮ್ಮ ಭಟ್ಟಿ ಮೊದಲು ಪಾಕಿಸ್ತಾನದಲ್ಲಿಯೇ ಆರಂಭವಾಯಿತು. ನೀವು ನದಿಯನ್ನು ದಾಟಿ ಬಂದಿರಿ. ಇದನ್ನು ಶಾಸ್ತ್ರಗಳಲ್ಲಿ ಏನೇನು ಬರೆದಿದ್ದಾರೆ? ಪ್ರತ್ಯಕ್ಷದಲ್ಲಂತೂ ಈಗ ಕೇಳುತ್ತೀರಲ್ಲವೇ? ಮತ್ತು ಕಲ್ಪದ ನಂತರ ನೀವೇ ಕೇಳ್ತೀರಿ. ಈಗ ತಂದೆ ತಿಳಿಸ್ತಾರೆ, ಕೆಟ್ಟದ್ದನ್ನು ಕೇಳಬೇಡಿ. ಉದ್ಯೋಗ ವ್ಯವಹಾರಗಳನ್ನು ಭಲೆ ಮಾಡಿ, ಆದರೆ ಕೆಟ್ಟದ್ದನ್ನು ಕೇಳಬೇಡಿ. ಪ್ರತಿ ಮಾತಿನಲ್ಲಿ ಶ್ರೀಮತವನ್ನು ತೆಗೆದುಕೊಂಡು, ಬಾಬಾ ಈ ಸಮಯದಲ್ಲಿ ನಾವೇನು ಮಾಡಬೇಕೆಂದು ಕೇಳಿದರೆ ತಂದೆ ಎಲ್ಲವನ್ನೂ ತಿಳಿಸ್ತಾರೆ.
ಯಾವುದೇ ಮಾತನ್ನು ಕೇಳಬೇಕಾದರೆ ನೀವು ತಂದೆಯ ಬಳಿ ಬನ್ನಿ. ಏಕೆ ಹೆದರುತ್ತೀರಿ? ಹೆಜ್ಜೆ ಹೆಜ್ಜೆಯಲ್ಲಿ ಕೇಳಬೇಕಾಗಿದೆ. ಶ್ರೀಮತದಂತೆ ನಡೆದರೆ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮದಷ್ಟು ಸಂಪಾದನೆ ಇದೆ. ನಿಮ್ಮ ಯಾವ ಕ್ಷಣ ಪ್ರತಿಕ್ಷಣ ಕಳೆಯುತ್ತದೆಯೋ ಅದರಲ್ಲಿ ಪದುಮಗಳಿವೆ. ಅಂದ ಮೇಲೆ ಎಷ್ಟೊಂದು ಸಂಪಾದನೆಯಾಗುತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ, ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ವಿಜಯಮಾಲೆಯಲ್ಲಿ ಬರುವುದಕ್ಕಾಗಿ ಈ ಶರೀರದಿಂದ ಭಿನ್ನವಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ದೇಹಾಭಿಮಾನವನ್ನು ಬಿಡುತ್ತಾ ಹೋಗಬೇಕಾಗಿದೆ. ಬುದ್ಧಿಯಿಂದ ಈ ಪ್ರಪಂಚವನ್ನು ಮರೆಯಬೇಕಾಗಿದೆ. ಅತಿಯಾಗಿ ಧನದ ಲಾಲಸೆಯಲ್ಲಿ ಹೋಗಬಾರದು. ತಂದೆಯ ನೆನಪಿನ ವಿನಃ ಬೇರೇನೂ ಚಿಂತೆ ಇರಬಾರದು. ಎಂದೂ ತಂದೆಯೊಂದಿಗೆ ಅಥವಾ ವಿದ್ಯೆಯೊಂದಿಗೆ ಮುನಿಸಿಕೊಳ್ಳಬಾರದು. ವರದಾನ: ಮಾಲೀಕತ್ವದ ಸ್ಮೃತಿಯ ಮೂಲಕ ಶ್ರೇಷ್ಠ ಅಧಿಕಾರದ ಅನುಭವ ಮಾಡುವಂತಹ ಕಂಬೈನ್ಡ್ ಸ್ವರೂಪಧಾರಿ ಭವ. ಮೊಟ್ಟಮೊದಲು ತಮ್ಮ ಶರೀರ ಮತ್ತು ಆತ್ಮದ ಕಂಬೈನ್ಡ್ ರೂಪ, ಶರೀರ ರಚನೆಯಾಗಿದೆ, ಆತ್ಮ ರಚಯಿತನಾಗಿದ್ದಾನೆ ಎಂಬುದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಇದರಿಂದ ಸ್ವತಃವಾಗಿ ಮಾಲೀಕತ್ವದ ಸ್ಮೃತಿ ಇರ್ತದೆ. ಮಾಲೀಕನೆಂಬ ಸ್ಮೃತಿಯಿಂದ ತಮ್ಮ ಶ್ರೇಷ್ಠ ಅಧಿಕಾರದ ಅನುಭವವನ್ನು ಮಾಡುವಿರಿ. ಶರೀರವನ್ನು ನಡೆಸುವವರಾಗುವಿರಿ. ಇನ್ನೊಂದು ತಂದೆ ಹಾಗೂ ಮಗು ಕಂಬೈನ್ಡ್ ಸ್ವರೂಪದ ಸ್ಮೃತಿಯಿಂದ ಮಾಯೆಯ ವಿಘ್ನಗಳನ್ನು ಅಧಿಕಾರದಿಂದ ಪಾರು ಮಾಡುವಿರಿ. ಸುವಾಕ್ಯ: ವಿಸ್ತಾರವನ್ನು ಸೆಕೆಂಡಿನಲ್ಲಿ ಸಮಾವೇಶ ಮಾಡಿಕೊಂಡು ಜ್ಞಾನದ ಸಾರದ ಅನುಭವ ಮಾಡಿರಿ ಮತ್ತು ಅನ್ಯರಿಗೂ ಮಾಡಿಸಿರಿ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಯಾವಾಗ ನೆನಪು ಜ್ವಾಲಾ ಸ್ವರೂಪವಾಗುವುದು ಆಗ ಪಾಪಕಟೇಶ್ವರ ಅಥವಾ ಪಾಪ ಹರಣಿಯಾಗುವಿರಿ. ಈ ನೆನಪಿನ ಮೂಲಕ ಅನೇಕ ಆತ್ಮರ ನಿರ್ಬಲತೆಯು ದೂರವಾಗುವುದು. ಅದಕ್ಕೆ ಪ್ರತಿ ಸೆಕೆಂಡ್, ಪ್ರತಿ ಜ್ಞಾನ ಶ್ವಾಸ ತಂದೆ ಮತ್ತು ನೀವು ಕಂಬೈಂಡ್ ಆಗಿರಿ. ಯಾವುದೇ ಸಮಯದಲ್ಲಿ ಸಾಧಾರಣವಾಗಬೇಡಿ. ಸ್ನೇಹ ಮತ್ತು ಶಕ್ತಿ ಎರಡೂ ರೂಪ ಕಂಬೈಂಡ್ ಆಗಿರಿ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಯಾವಾಗ ಸಂಸ್ಕಾರ 21 ಜನ್ಮಗಳ ಶ್ರೇಷ್ಠ ಅದೃಷ್ಟವನ್ನು ಕೆಡಿಸುವಂಥದ್ದಾಗಿದೆ. ಒಂದು ವೇಳೆ ಯಾರಲ್ಲಾದರೂ ಮುನಿಸಿಕೊಳ್ಳುವ ಸಂಸ್ಕಾರವಿರ್ತದೆ, ತಂದೆಯೊಂದಿಗೆ ಹಾಗೂ ವಿದ್ಯೆಯೊಂದಿಗೆ ಮುನಿಸಿಕೊಳ್ಳುತ್ತಾರೆ, 21 ಜನ್ಮಗಳ ಅದೃಷ್ಟ ಕೆಟ್ಟು ಹೋಗ್ತದೆ. ಆದ್ದರಿಂದ ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ದೇಹಾಭಿಮಾನಕ್ಕೆ ವಶರಾಗಿ ನೀವು ಎಂದೂ ಉಲ್ಟಾ ನಶೆ ಏರದಿರಲಿ. ನಾನಿಷ್ಟು ಜನರಿಗೆ ತಿಳಿಸಿದೆನು, ಇಷ್ಟು ಸಹಾಯ ಮಾಡಿದೆನು ಎಂದು. ತಂದೆ ನೋಡಿ ಎಷ್ಟು ಅಥಾರಿಟಿಯಾಗಿದ್ದಾರೂ ಸಹ ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಆದ್ದರಿಂದ ತಂದೆಯನ್ನು ನೋಡಿರಿ. ಒಳ್ಳೆಯದು. ಓಂ ಶಾಂತಿ.